ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಲಿಂಗರಾಜಪುರಂನಲ್ಲಿ 3 ಇಂಗ್ಲಿಷ್ ಸ್ಕೂಲ್ಗಳ ವಿದ್ಯಾರ್ಥಿಗಳು ಇಂದು ಚಕ್ಕರ್ ಹಾಕಿದ್ರು. ಅವರೆಲ್ಲ ರೈಲ್ವೆ ಅಂಡರ್ ಬ್ರಿಡ್ಜ್ಗೆ ಆಗ್ರಹಿಸಿ ಪ್ರತಿಭಟನೆ ಮಾಡೋದಕ್ಕೆ ಹೊರಟುಬಿಟ್ಟಿದ್ರು. ವಿದ್ಯಾರ್ಥಿಗಳೆಲ್ಲ ಎಷ್ಟು ರೊಚ್ಚಿಗೆದ್ದಿದ್ರು ಅಂದ್ರೆ ಕೊನೆಗೆ ಅವರನ್ನ ಸಮಾಧಾನ ಮಾಡಿ ಶಾಲೆಗೆ ಕಳಿಸೋದಕ್ಕೆ ಶಾಸಕರೇ ಬರಬೇಕಾಯಿತು. ಲಿಂಗರಾಜಪುರಂನ 3 ಇಂಗ್ಲಿಷ್ ಸ್ಕೂಲ್ಗಳಲ್ಲಿ ಇವತ್ತು ಪಾಠ ನಡೆಯಲಿಲ್ಲ. ವಿದ್ಯಾರ್ಥಿಗಳೆಲ್ಲ ಪ್ರತಿಭಟನೆಗಿಳಿದಿದ್ರು. ಹಾಗಂತ ಅವರೇನು ಶಿಕ್ಷಕರ ವಿರುದ್ಧ ಸಿಟ್ಟಾಗಿರಲಿಲ್ಲ. ಈ ಪ್ರದೇಶದಲ್ಲಿ ಅರ್ಧಕ್ಕೆ ನಿಂತ ರೈಲ್ವೆ ಬ್ರಿಡ್ಜ್ ಕಾಮಗಾರಿ ಮುಗಿಸಬೇಕು ಅನ್ನೋದು ಅವರ ಒತ್ತಾಯ. ಪ್ರಿಯಾ ಇಂಗ್ಲಿಷ್ ಸ್ಕೂಲ್, ಸೇಂಟ್ ಯೂನಿಸ್ ಸ್ಕೂಲ್ ಹಾಗೂ ಇನ್ಫ್ಯಾಂಟ್ ಜೀಸಸ್ ಸ್ಕೂಲ್ನ ಮಕ್ಕಳು ರಸ್ತೆ ತಡೆ ನಡೆಸಿದ್ರು. ಇದರಿಂದ ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ರೈಲ್ವೆ ಟ್ರ್ಯಾಕ್ ಎಲ್ಲ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಾರ್ ಅಂಗಡಿ ಬೇರೆ ಇದೆ, ಬರೋಕ್ಕೆ ನಮ್ಮ ಟೀಚರ್ಸ್ಗಳು ತುಂಬ ಕಷ್ಟ ಆಗುತ್ತೆ. ನಮಗೂ ತುಂಬ ಕಷ್ಟ ಆಗಿದೆ. ಬರ್ತಾ ಅಡ್ಡಾಗ್ತಾರೆ ಬಾಯ್ಸ್ಗಳು, ಕೆಟ್ಟ ಮಾತಲ್ಲೆಲ್ಲ ಮಾತಾಡ್ತಾರೆ. ತುಂಬ ಕಸಗಳು ಬೇರೆ ಇದೆ, ಸ್ಮೆಲ್ಲು ಎಲ್ಲರಿಗೂ ಜ್ವರ. ನಮಗೂ ಹುಷಾರಿಲ್ಲ ಬೇರೆ, ಹಂಗೂ ಆದರೂ ಈ ರೋಡ್ಗೆ ಬಂದಿದ್ದೀವಿ, ನಿಂತಿದ್ದೀವಿ. ಹಳಿ ಸಮೀಪ ರೈಲ್ವೆ ಇಲಾಖೆ ಯಾವುದೇ ಸೂಚನಾ ಫಲಕ ಹಾಕಿಲ್ಲ. ಇದರಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಯದಿಂದ ರಸ್ತೆ ದಾಟುವ ಪರಿಸ್ಥಿತಿ ಉಂಟಾಗಿದೆ. ಇದರಿಂದಾಗಿ ಬೇಸತ್ತು ರಸ್ತೆಗಿಳಿದಿದ್ದ ವಿದ್ಯಾರ್ಥಿಗಳನ್ನ ಸಮಾಧಾನಪಡಿಸಲು ಸ್ಥಳೀಯ ಶಾಸಕ ಕೆಜೆ ಜಾರ್ಜ್ ಅವರೇ ಬರಬೇಕಾಯಿತು. ಶಾಸಕರ ಮನವಿಗೆ ಸ್ಪಂದಿಸಿದ ಶಾಲಾ ಮಕ್ಕಳು ಪ್ರತಿಭಟನೆ ನಿಲ್ಲಿಸಿ ಶಾಲೆಗೆ ಮರಳಿದ್ರು. BBMP ಇದರಲ್ಲಿ ಅಪ್ರೋಚ್ ರೋಡಿಗಿರೋ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿದೆ. ಕೌನ್ಸಿಲಲ್ಲಿ ಪಾಸ್ ಮಾಡಬೇಕಾಗಿತ್ತು. 2 ಕೋಟಿ ರೂಪಾಯಿ ಬರ್ತದೆ ಜಾಸ್ತಿ. ಈಗ ಅದು ಬಂದ ಮೇಲೆ ಇವರು ಬ್ಯಾಂಗ್ಳೂರ್ ವಾಟರ್ ಸಪ್ಲೈಗೆ ಮತ್ತು ಇವರು ನಮ್ಮ ಎಲೆಕ್ಟ್ರಿಸಿಟಿ ಅವರಿಗೆ ದುಡ್ಡು ಕಟ್ಟಬೇಕು. ಅವ್ರು ಕಟ್ಟಿದ ಮೇಲೆ ಅದು ಲೈನ್ಗಳು ಶಿಫ್ಟ್ ಮಾಡಿಕೊಡ್ತಾರೆ. ಶಿಫ್ಟ್ ಮಾಡಿಕೊಟ್ಟ ಮೇಲೆ ಅಪ್ರೋಚ್ ರೋಡ್ ಮಾಡ್ತಾರೆ, ಅಷ್ಟೇ ಇರೋದು ಬಾಕಿ. ವಿದ್ಯಾರ್ಥಿಗಳು ಸಾರ್ವಜನಿಕರ ಸಮಸ್ಯೆಗಳತ್ತ ಗಮನ ಕೊಡ್ತಿರೋದು ಶ್ಲಾಘನೀಯ ವಿಚಾರ. ಜನರಲ್ಲೂ ಇಂತಹುದೇ ಜಾಗೃತಿ ಮೂಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ನ್ಯೂಜಿಲೆಂಡ್ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭಾರತ ಟೆಸ್ಟ್ ಆಡ್ತಿದೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಮತ್ತೊಂದು ಕ್ರಿಕೆಟ್ ಜಾತ್ರೆ. ಸುವರ್ಣ ನ್ಯೂಸ್ ಕಪ್ 2012 ಬೆಂಗಳೂರು ವಲಯ ಪಂದ್ಯಗಳು ಇಂದಿನಿಂದ ಆರಂಭವಾಗಿವೆ. 24 ಕಾಲೇಜು ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸಿವೆ. ಸಾಯಿ ಗೋಲ್ಡ್ ಪ್ಯಾಲೇಸ್ನ ಶರವಣ ಹಾಗೂ ಬಾಲಗಂಗಾಧರನಾಥ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪುಟ್ಟರಾಜು ಬ್ಯಾಟಿಂಗ್ ಬೌಲಿಂಗ್ ಮಾಡುವ ಮೂಲಕ ಸುವರ್ಣ ನ್ಯೂಸ್ ಕಪ್ಗೆ ಚಾಲನೆ ನೀಡಿದ್ರು. 5 ದಿನಗಳ ಕಾಲ ನಡೆಯುವ ಈ ಟೂರ್ನಿಯಲ್ಲಿ ಮೊದಲ ದಿನವೇ 3 ಪಂದ್ಯಗಳು ನಡೆದವು. ಸಿಂಧಿ ಕಾಲೇಜ್, ಜೈನ್ ಕಾಲೇಜ್ ಮತ್ತು ವಿಜಯ ಕಾಲೇಜ್ ತಂಡಗಳು ಜಯ ಗಳಿಸಿದ್ವು. SJBIT ಕೆಂಗೇರಿ ಮೈದಾನದಲ್ಲಿ ನಡೆಯುತ್ತಿರುವ ಟೂರ್ನಿ ಇನ್ನು 4 ದಿನಗಳ ಕಾಲ ನಡೆಯಲಿದೆ. ನಿಜವಾಗಲೂ ಕೂಡ ಇದು ನನಗೆ ಭಾಳ ಖುಷಿ ಕೊಡ್ತಾ ಇದೆ. ಯಾಕೆಂದರೆ ಈ ಒಂದು ಕ್ರೀಡಾಪಟುಗಳು ಎಷ್ಟು ಜನ ಇರ್ತಾರೆ ಈ ರಾಜ್ಯದಲ್ಲಿ, ಅದು ಕೂಡ ತಾವು ಎಲ್ಲ ಕಡೆ ಹೋಗಿ ಅಭಿಯಾನ ಮಾಡಿ ಈ ಒಂದು ಕ್ರಿಕೆಟಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಾ. ನಿಜವಾಗಲೂ ಇದರಲ್ಲಿ ಕೂಡ ಸಾಕಷ್ಟು ಜನ, ಅವರು ಸಚಿನ್ ತೆಂಡೂಲ್ಕರ್ ಆಗ್ಬೋದು, ಮಹೇಂದ್ರ ಸಿಂಗ್ ಧೋನಿ ಆಗ್ಬೋದು, ಒಂದು ಹರ್ಭಜನ್ ಸಿಂಗ್ ಆಗ್ಬೋದು, ಈ ಥರ ಕ್ರಿಕೆಟ್ ಪಟುಗಳು ಭಾಳ ಜನ ಇದ್ದಾರೆ. ಇಂದಿನಿಂದ ನಗರದ ಗಾಂಧಿ ಭವನದಲ್ಲಿ ಲಕ್ಷ್ಮೀಶ ಕಾವ್ಯ ವೈಭವದ ಸಂಭ್ರಮ. ಶಿವಾನಂದ ಸರ್ಕಲ್ ಬಳಿ ಇರುವ ಗಾಂಧಿ ಭವನದಲ್ಲಿ BNES ಕಾಲೇಜ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಲಕ್ಷ್ಮೀಶನ ಕಾವ್ಯದ ಬಗ್ಗೆ 2 ದಿನಗಳ ವಿಚಾರ ಸಂಕಿರಣವನ್ನು ಆಯೋಜಿಸಿದೆ. ವಿಚಾರಗೋಷ್ಠಿಗೆ ಹಿರಿಯ ಸಾಹಿತಿ ಸಹಯೋಗದಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿ ಚಾಲನೆ ನೀಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಗೋವಿಂದ ಕಾರಜೋಳ ಹಾಗೂ ಸಾಹಿತಿ ಸಾಶಿ ಮರಳಯ್ಯ ಪಾಲ್ಗೊಂಡಿದ್ದರು. ಇದೇ ವೇಳೆ ಮಾತನಾಡಿದ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು ಲಕ್ಷ್ಮೀಶ ವೈಭವದ ಕವಿ ಎಂದು ಹಾಡಿ ಹೊಗಳಿದ್ರು. ಲಕ್ಷ್ಮೀಶನ ಕಾವ್ಯ ಜನರ ಕಡೆಯಿಂದ ಸ್ವಲ್ಪ ದೂರ ಹೋಗ್ತಾ ಇದೆ ಇತ್ತೀಚೆಗೆ ಅನ್ನೋದೊಂದು ವಿಷಾದದ ಸಂಗತಿ. ಲಕ್ಷ್ಮೀಶ ತನ್ನ ಕಾವ್ಯದಲ್ಲಿ ತನ್ನದೇ ಆದಂಥ ವಿಶಿಷ್ಟವಾದ ಮುದ್ರೆ ಹಾಕಿದ. ಈ ಕವಿಯ ವೈಭವವಲ್ಲ, ಇವನು ವೈಭವ ಕವಿ. ಕುಮಾರವ್ಯಾಸ ಸಾರ್ವಜನಿಕ ಕವಿ. ಪಂಪ. ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,893 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ 207 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 31,250 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ 180 ರೂಪಾಯಿ ಇಳಿಕೆಯಾಗಿದೆ.
ಮತ್ತಷ್ಟು ಸುದ್ದಿಗಳು ನೋಡೋಣ ಬ್ರೇಕ್ನ ನಂತರ.